ಹರ್ಷಿಕಾ ಅಂಗಡಿ ಬರುತ್ತೆ. ಮೇಡಮ್ ಇನ್ನ ಬಂದಿರಲ್ಲ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪ್ ಮಾಡ್ಬೋದು ಅಂತ ನೋಡಿ. ಬನ್ನಿ ನಮ್ಮ ಮನೆಗೆ ಎಲ್ರು. ಇನ್ನೊಂದು ಅಂಗಡಿ ಇಲ್ಲಿ ಬರುತ್ತೆ, ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಮೇಡಮ್ ನೀವು ರೀಲ್ಸ್ ಅಲ್ಲಿ ಬರ್ತೀರಾ ತಾನೇ? ಶಾಪಿಂಗ್ ನಾವು ಇದೆಲ್ಲ ತಗೊಳ್ತಾ ಇದ್ದೀವಿ. ಪಾಪ ದೀಕ್ಷಾ ವಿಡಿಯೋ ಮಾಡ್ತಿದ್ದಾರೆ. ಯಾ ಗೈಸ್, ಸೊ ನಾವಿವತ್ತು ಚಿಕ್ಕಪೇಟೆಗೆ ಬಂದಿದ್ದೀವಿ. ಓಜಿ ಶಾಪಿಂಗ್ ಅಂತ ಹೇಳ್ಬೋದು. ಏನಕ್ಕಂತ ನಿಮಗೆ ಗೊತ್ತಿರುತ್ತೆ. ನಮಗೆ ಸುದರ್ಶನಲ್ಲಿ ಸ್ಯಾರಿ ಯಾವುದು ಚೆನ್ನಾಗಿ ಸಿಕ್ಕಿಲ್ಲ, ಸೊ ಅದಕ್ಕೆ ಇಲ್ಲಿ ತಿರ್ಗಾ ಸುದರ್ಶನ್ಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಯಾಕಂದರೆ ಬೆಳಗ್ಗೆ ಅಲ್ವಾ, ಸೊ ಫೋಲ್ಡ್ ಮಾಡಿ ಇಟ್ಟಿರ್ತಾರೆ, ನೋಡೋಕೆ ಆಗುತ್ತೆ ಅಂತ ನೋಡ್ತಿದ್ದೀವಿ. ಯಾಕಂದರೆ ಚೆನ್ನಾಗಿತ್ತು ಕಲೆಕ್ಷನ್ ಅಂತ. ಲೆಟ್ಸಿ ಇಲ್ಲ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ನೋಡೋಣ. ಆನ್ ದ ವೇ ಇವಾಗ ಹರ್ಷಿಕಾ ಅಂಗಡಿ ಬರುತ್ತೆ, ನೋಡೋಣ ಏನು ಮಾಡ್ತಿರ್ತಾಳೆ. ಮೇಡಮ್ ಇನ್ನೂ ಬಂದಿರಲ್ಲ, ಆಮೇಲೆ ಬರ್ತೀವಿ ಅವಳ ಅಂಗಡಿಗೆ. ಕೀಪ್ ವಾಚಿಂಗ್. ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪ್ ಮಾಡ್ಬೋದು ಅಂತ ನೋಡಿ, ನೀವು ತಗೊಳ್ಬೋದು. ಆಲ್ಸೋ ಗೈಸ್, ನಾವು ಆಲ್ಮೋಸ್ಟ್ 1 ಇಯರಿಂದ ಪ್ಲ್ಯಾನ್ ಮಾಡ್ತಿದ್ದೀವಿ ಆಚೆ ಹೋಗೋಣ, ಮೀಟ್ ಮಾಡೋಣ ಅಂದ್ಬಿಟ್ಟು. ಆಗ್ತಾನೇ ಇಲ್ಲ. ಅದಕ್ಕೆ ಇವತ್ತು ಅವಳಿಗೆ ಏನು ಹೇಳೇ ಇಲ್ಲ ನಾನು ಬರ್ತೀನಿ ಏನು ಇರ್ತೀಯ ಅಂತೆಲ್ಲ. ಸೊ ನೋಡೋಣ, ಸರ್ಪ್ರೈಸ್ ಕೊಡೋಣ. ಇವತ್ತು ಅವಳು ಸಿಕ್ಕಿಲ್ಲ ಅಂತಂದರೆ ನೋ ಕಾಮೆಂಟ್ಸ್. ಮೀಟ್ ಮಾಡೋಕ್ಕೆ ಆಗ್ತಿಲ್ಲ. ಇವಾಗ ನೋಡಿ ಫಸ್ಟ್ ಅಂಗಡಿ ಎಲ್ಲಿದೆ ಅಂದ್ಬಿಟ್ಟು ಇಲ್ಲಿದೆ, ಕ್ಲೋಸ್ ಮಾಡಿದ್ದಾರೆ. ಸೆಕೆಂಡ್ ಅಂಗಡಿ ಅಲ್ಲಿರುತ್ತೆ. ಈಗ ಇನ್ನೊಂದು ಅಂಗಡಿ ಇಲ್ಲಿ ಬರುತ್ತೆ, ಬ್ಯಾನರ್ ಎಲ್ಲ ಹಾಕಿದ್ದಾರೆ, ಕ್ಲೋಸ್ ಇದೆ. ಏನಕ್ಕಂದರೆ ನನಗೆ ಗೊತ್ತು ಅವಳಿನ್ನ ಲೇಟ್ ಅಂತ. ಸೊ ಅದಕ್ಕೆ ನಾವಿವಾಗ ಫಸ್ಟ್ ಕೆಲಸ ಏನು ಮಾಡ್ತೀವಿ ಹೇಳಿ ದೀಕ್ಷಾ? ಹಾಂ, ಊಟ ಮಮ್ಮಿಗೆ ಅಂತ ತೋರಿಸ್ತೀವಿ ಅಂದ್ಕೊಂಡೆ. ಆ್ಯಂಡ್ ದೀಕ್ಷಾ ಫೇವ್ರೇಟ್ ಜನತಾ ಹೋಟೆಲ್ ಮಸಾಲ ದೋಸೆ. ನಾನು ಆ್ಯಕ್ಚುಲಿ ಮಸಾಲೆ ದೋಸೆನೇ ತಿನ್ನಲ್ಲ. ದೀಕ್ಷಾಗೆ ಚಟ್ನಿ ಇರಬೇಕು, ಪಲ್ಯ ಇರಬಾರ್ದು. ನಾನು ಊಟದಲ್ಲಿ ತುಂಬ ಸ್ಪೆಸಿಫಿಕ್ ಗೈಸ್. ಅದಿರಬಾರ್ದು, ಆದರೆ ಅದಿರಬೇಕು, ಹಂಗಿರಬಾರ್ದು, ಹಿಂಗಿರಬೇಕು ಅಂತ. ನನಗೆ ಬರೀ ಸ್ಪೆಸಿಫೈಡ್ ಪ್ಲೇಸಸ್ ಮಾತ್ರ ಇಷ್ಟ ಆಗೋದು. ಇವಳಿಗೆ ಚೆನ್ನಾಗಿದ್ರೆ ಮಾತ್ರ ತಿನ್ನೋದು. ಆರ್ಡ್ರ್ ಕೊಟ್ಟರೆ 1 ಅವರ್ ಗೈಸ್ ಹೇಳೋಕ್ಕೆ ಅವ್ರಿಗೆ ಸೈಕ್ ಆಗಿಬಿಡುತ್ತೆ ಗೈಸ್ ನನ್ನ ಮಾತು ಕೇಳಿದ್ರೆ. ಇದೇ ಗೈಸ್ ನಮ್ಮ ಫೇವ್ರೆಟ್ ಮಸಾಲೆ ದೋಸೆ. ಮಮ್ಮಿ ಏನೋ ಇಡ್ಲಿ ತೊಗೊಂಡಿದ್ದಾರೆ ಇವತ್ತು. ಮಮ್ಮಿ ಆ್ಯಕ್ಚುಲಿ ಇಡ್ಲಿನೇ ಇಷ್ಟ. ಗೈಸ್ ತಿಂದಿದ್ದಾಯಿತು, ಅದಕ್ಕೆ ಮಮ್ಮಿ ಹೇಳ್ತಿದ್ದಾರೆ ಮನೆಗೆ ಹೋಗೋದಾ ಅಂತ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಾಡ್ತಿದ್ದಾರೆ ಗೈಸ್. ಯಾಕಂತಂದರೆ ನನಗೆ ದೀಕ್ಷಾಗೆ ಇಬ್ಬರಿಗೂ, ದೀಕ್ಷಾಗೆ ಹುಷಾರಿಲ್ಲ, ನನಗೆ ಫುಲ್ ಸುಸ್ತಾಗ್ತಿದೆ. ನೋಡಿ ಗೈಸ್ ಏನೇನು ಮಾಡ್ತಾಳೆ ಬಾರೆ. ನೋಡಿ ಗೈಸ್, ನಾವು ನೋಡಿ ಇವತ್ತು ಬೆಳಗ್ಗೆ ಬಂದಿದ್ದೀವಿ. ಇವತ್ತು ನೋಡಿ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ, ಅದಕ್ಕಂತಾನೆ ಬೇಗ ಬಂದಿದ್ದೀವಿ. ಅಲ್ಲ ಗೈಸ್, ನಾನು ಮೊನ್ನೆ ಬಂದಾಗ ಫುಲ್ ರಶ್ ಇತ್ತು, ಯಾರೂ ನೋಡ್ತಾ ಇದ್ದಿಲ್ಲ, ಬ್ಲಾಗ್ ಮಾಡ್ತಾ ಇದ್ದೆ. ಬಟ್ ಇವಾಗ ಖಾಲಿ ಇದೆ, ಸೊ ಆ ಟೆನ್ಷನ್ ಇಲ್ಲಿ ಬರುತ್ತೆ. ಅದಕ್ಕೆ ನಂಗೆ ಒಂಥರ ವಿಯರ್ಡ್ ಆಗಿದೆ ಗೈಸ್. ಆಗೋಯ್ತು ಗೈಸ್ ನಮ್ಮ ಸೀರೆ ಶಾಪಿಂಗ್. ಇಷ್ಟು ಫಟ್ ಅಂತ ಸ್ಯಾರಿ ಶಾಪಿಂಗ್ ಮಾಡಿದ್ವಿ. ಲಾಸ್ಟ್ ಟೈಮ್ ಮಾಡಿದ್ರೆ ಹಾಫ್ ಟೈಮಲ್ಲಿ ಮುಗಿಸಿದ್ದೀವಿ. ಆ್ಯಂಡ್ ಗೈಸ್ ಗೆಸ್ ವಾಟ್, ಮಮ್ಮಿ ನನ್ನ ಹೆಸರಲ್ಲಿ ಬಿಲ್ಲಿಂಗ್ ಮಾಡಿದ್ದಾರೆ. ನನ್ನ ಫಸ್ಟ್ ಸ್ಯಾರಿ ಇದು ಮಾಡಿದ್ದು, ಸೆಮಿ ಸಿಲ್ಕು ಕೊಡಿಸಿದ್ದು ಹಬ್ಬಕ್ಕಂತ ಮಾತ್ರ ಹಾಕೋದು ಗೈಸ್. ಇನ್ಮೇಲೆ ಅವಳು ಕಲ್ಸಲ್ಲ, ಅವಳೇ ತಗೊಳ್ಳಿ. ವರ್ಷ ಹಬ್ಬಕ್ಕೆ ನೀನು ಸೀರೆ ತೆಕ್ಕೊಡ್ಬೇಕು. ಗೈಸ್ ಹಿಂಗೆ ನನ್ನ ಲಾಕ್ ಮಾಡೋದು. ಇವಾಗ ನಮ್ಮ ಸ್ಯಾರಿ ಕೆಳಗಡೆ ಕಲೆಕ್ಟ್ ಮಾಡಬೇಕು, ಪೇ ಆಗಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ನಮ್ಮ ಸೆಲೆಕ್ಷನ್ ತೋರಿಸ್ತೀವಿ. ಸುದರ್ಶನ್ ಸ್ಟೇಪಲ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಈ ಒಂದು ಸೀರೆಗೆ ಎಷ್ಟು ಸ್ಟೇಪ್ಲರ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಸ್ಟ್ಯಾಂಪ್ ಹೊಡೆದಿದ್ದಾರೆ ಗೊತ್ತಾ? ಒಂದೊಂದು ಥರ ಅಲ್ಲಿ ಅವ್ರು ಸ್ಟ್ಯಾಂಪ್ ಹೊಡ್ಕೊಡ್ತಾರೆ ಬಿಲ್ ಮಾಡಾದ್ಮೇಲೆ. ಕೆಳಗಡೆ ಬಂದಾಗ ಇಸ್ಕೊಂಡಾಗ ಒಂದು ಸ್ಟ್ಯಾಂಪು, ಆಚೆ ಬರೋವಾಗ ಒಂದು ಸ್ಟ್ಯಾಂಪು ಗೈಸ್. ಎಷ್ಟು ಸ್ಟ್ಯಾಂಪ್? 3 ಸ್ಟ್ಯಾಂಪ್. ಬಾಕ್ಸೇ ಕೊಟ್ಟಿಲ್ಲ ಗೈಸ್, ತುಂಬ ಬೇಜಾರಾಗ್ತಿದೆ. ನಾವು ಜಾಸ್ತಿ ಕಾಸು ತಗೊಂಡಿದ್ದೆ, ಕೊಟ್ಟಿದ್ವಿ ಗೈಸ್. ನೋಡಿ ಗೈಸ್, ವಿ ಬಾಟ್ ಬ್ಲೌಸ್ ಪೀಸ್ ಗೈಸ್. ಬನ್ನಿ ನಮ್ಮ ಮನೆಗೆ ಎಲ್ರು.
50-30 ಗೈಸ್, 50-30 ಅಷ್ಟೇ ಗೈಸ್. ವಿ ಗಾಟ್ ಸಿಲ್ವರ್ ಪ್ಲೇಟ್ಸ್ ಗೈಸ್. ನಾವು ಎಷ್ಟೊಂದು ಐಟಮ್ ತೊಗೊಂಡ್ವಿ, ಬಟ್ ನಾವು ವ್ಲಾಗ್ ಮಾಡೋಕ್ಕಾಗಿಲ್ಲ. ಮೇಡಮ್ ಮಾಡಿಲ್ಲ. ಮೇಡಮ್ ಏನು ಮಾಡ್ತಿದ್ದಾಳೆ ಕೇಳಿ. ನಾನು 1000 ಕಿಲೋಮೀಟರು ಹೋಗಿ ಟ್ರಿಪ್ ಹೋಗಿ ಬಂದಿದ್ದೀನಿ. ಹೋಗಿ ನಂಗೆ ಹುಷಾರಿಲ್ಲ, ನನಗೆ ಆಗ್ತಾ ಇಲ್ಲ. ಹೆಂಗೆ ನೋಡ್ತಿದೆ ಗೊತ್ತಾ ನನಗೆ. ನನಗೂ ಆಗ್ತಾ ಇಲ್ಲ. ಬಂದಿದ್ದೀನಿ ಎತ್ತಿ ಹೋಗ್ಲಿ ಇವ್ರಿಗಂತ. ಹಾಂ, ಅದೇ ಹುಡುಕ್ತಾ ಇದ್ದೆ ಇಲ್ಲಿ. ಈಗ ನಾವು ಹರ್ಷಿಕಾ ಅಕ್ಕ ಅಂಗಡಿಗೆ ಹೋಗ್ತಾ ಇದ್ದೀವಿ. ಮೇಡಮ್ ನೀವು ರೀಲ್ಸಲ್ಲಿ ಬರ್ತೀರಾ ತಾನೇ? ಈಗ ನೋಡ್ಕೊಂಡು ಇಂದ್ರನಗರಿಂದ ಬಂದಿದ್ದೀವಿ. ಇವಾಗ ಕಮ್ಮಿ ಅನ್ಕೊಂಡು 50,000 ಪೇ ಮಾಡಿದೆ. ಅವ್ರು ಪೇ ಮಾಡ್ತಿದ್ದಾರೆ. ಶಾಪಿಂಗ್ ನಾವು ಇದೆಲ್ಲ ತೊಗೊಳ್ತಾ ಇದೆಲ್ಲ ತಗೋತಿದ್ದಾರೆ. ಪಾಪ ದೀಕ್ಷಾ ವಿಡಿಯೋ ಮಾಡ್ತಿದ್ದಾರೆ. ದುಡ್ಡು ಕೊಡೋಣ. ಯಾ ಗೈಸ್, ಮರೂನ್ ಕೊಡಿ ಮೇಡಮ್. ಲಾಸ್ಟಲ್ಲಿ ಬಂದ್ರೆ ಏನು ಸಿಗುತ್ತೆ? ಖಾಲಿ ಇರೋದು ಮೇಡಮ್ ತಗೋಬೇಕಷ್ಟೇ. ನಾವು ಯಾವಾಗ ಬರ್ತೀವಿ ಅಲ್ಲಿ ಲಾಸ್ಟ್ ಮಂತು ಈಗ ಬಂದ್ರ ನೀವು ಬರಬೇಡಿ ಅಂದ್ರಿ ಮೇಡಮ್. ನಾನು ಗೈಸ್ ಇವ್ರನ್ನ ಮೀಟ್ ಮಾಡೋಕ್ಕೆ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಬೆಳಗ್ಗೆ ಬಂದಿದ್ದೀವಿ, ಹಂಗೆ ಡೈರೆಕ್ಟಾಗಿ ಇಲ್ಲ ನೋಡೋಕೆ ಬಂದಿದ್ದೀವಿ. ಅವಳ ಅಂಗಡಿ ತೆಗ್ದಿದ್ದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಬಂದೆ. ಚೆನ್ನಾಗಿ ಕಾಣೋದು ಜಾತ್ರೆ ಟ್ರೈ ಮಾಡ್ತಿದ್ದಾಳಲ್ಲ ನೋಡಿ ಗೈಸ್. ಏ ಹತ್ತೋರ್ಸು ಬಳೆ. ಯಾವುದು ಮಮ್ಮಿ ಹತ್ರ ದಿಸ್ ಇಸ್ ಫಾರ್ ಮಮ್ಮಿ. ಅಕ್ಕ ಇಸ್ ಸೀಯಿಂಗ್ ವಂಕಿ ರಿಂಗ್. ನನಗೂ ಏನಾದ್ರು ಕೊಡಿಸಿ ಅಂತ ಗೈಸ್. ಒಬ್ರು ಬಳೆ ತಗೊಂಡ್ರು, ಒಬ್ರು ನನಗೇನು. ನಮ್ಮ ಅಕ್ಕ ಇದಕ್ಕೋಸ್ಕರನೇ ಬಂದಿರೋದು. ಹಿಂಗೆ ತಾನೇ ಹಾಕೊಳ್ಳೋದು. ಉಲ್ಟಾ ಯಾಕೋ ಹಿಂಗೆ ನಾನು ಕುಡಿಯಲ್ಲ. ಸರಿ ಆಯ್ತು ಕುಡಿ, ಒಂದು ದಿವಸ ಏನಾಗಲ್ಲ. ದಪ್ಪ ಏನಾಗಲ್ಲ ಬಿಡು. ನನಗೆ ಅದು ಇಷ್ಟ ಆಗಲ್ಲ. ಹೇ ಗಾಯ್ಸ್, ಸೊ ಫಸ್ಟ್ ಆಫ್ ಆಲ್ ಇವ್ರ ಅಂಗಡಿ ಎಲ್ಲಿ ಲೊಕೇಟ್ ಆಗಿರೋದು ಅಂತ ಹೇಳ್ತೀನಿ. ಸೊ ಚಿಕ್ಕಪೇಟೆಗೆ ಎಲ್ಲರೂ ಹೋಗ್ತೀರಾ ಶಾಪಿಂಗ್ ಅಂತ. ಸೊ ಇವ್ರ ಅಂಗಡಿಗೆ ಹೋಗಿ ಏನಕ್ಕೆ ಅಂತ ಮುಂದೆ ವೀಡಿಯೋಲಿ ಹೇಳ್ತೀನಿ. ಸೊ ಅವಿನಿ ರೋಡಲ್ಲಿ ಬನಾರಸ್ ಸ್ವೀಟ್ ಹೌಸ್ ಇದೆ. ಸೊ ಅದ್ರ ಪಕ್ಕದಲ್ಲೇ ಅಂಗಡಿ ಇರುತ್ತೆ ಆ್ಯಂಡ್ ಎದುರುಗಡೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಇರುತ್ತೆ. ಸೊ ನೀವು ಅವ್ರ ಇನ್ಸ್ಟಾ ಪೇಜ್ಗೆ ಹೋದರೆ ಅಲ್ಲಿ ಲೊಕೇಶನ್ ಕೂಡ ಹಾಕಿದ್ದಾರೆ ಅವರು. ನೀವು ಲೊಕೇಶನ್ ಹಾಕ್ಕೊಂಡು ಹೋಗ್ಬೋದು ಆ್ಯಂಡ್ ಈಸಿಯಾಗಿ ಸಿಗುತ್ತೆ ಗೈಸ್ ನಿಮಗೆ. ಶ್ರೀ ಸ್ನೇಹ ಗೋಲ್ಡ್ ಕವರಿಂಗ್ಸ್ ಅಂತ ಇವರು ಇವಾಗ ದೊಡ್ಡ ಬ್ಯಾನರ್ ಕೂಡ ಹಾಕಿದ್ದಾರೆ, ನೀವು ಹೋಗ್ಬೋದು. ಇದು ಸ್ವಲ್ಪ ಆ್ಯಕ್ಚುಲಿ ನಾನು ಮುಂಚೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಂಡು ಬರಬೇಕಿತ್ತು, ಬಟ್ ಮಾಡೋಕ್ಕಾಗಲೇ ಇಲ್ಲ. ಅವಳು ಫ್ರೀ ಇರ್ತಿದ್ದಿಲ್ಲ, ನಾನು ಫ್ರೀ ಇರ್ತಿದ್ದಿಲ್ಲ ಅಂತ ಅನ್ಕೊಂಡು ಹಿಂಗಾಯಿತು. ಸರಿ ಶಾಪಿಂಗ್ಗೆ ಹೋದಾಗ ಹಂಗೆ ಒಂಚೂರು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ನಮ್ಮ ಶಾಪಿಂಗಲ್ಲಿ ಬಿಸಿ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಅದಕ್ಕೆ ಅವ್ರ ಇನ್ಸ್ಟಾಗ್ರಾಮಿಂದಾನೇ ವೀಡಿಯೋಸ್ಗಳು ಎತ್ಕೊಂಡು ನಿಮಗೆ ಒಂದು ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ದಿನ ವೀಡಿಯೋ ಹಾಕ್ತಾನೆ ಇರ್ತಾರೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಹೊಸ ಕಲೆಕ್ಷನ್ ಬಂದರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆರ್ಡರ್ ಮಾಡ್ಕೊಬೋದು. ಆನ್ಲೈನ್ ಕೂಡ ಇದೆ, ಇವರು ಶಿಪ್ಪಿಂಗ್ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ನೀವು ಅಂಗಡಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನೋಡ್ತೀರಾ ಅಂದ್ರೆ ಕೂಡ ಹಂಗೂ ಮಾಡ್ಬೋದು. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಅಂಗಡಿ ಮಸ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ಕ್ಲಿಪ್ ನೋಡಿದ್ರಲ್ವಾ, ಇವ್ರ ಅಂಗಡಿಗೆ ಗೈಸ್ ಏನು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಸ್ಟಾರ್ಟಿಂಗ್ ಒಂದು ಚಿಕ್ಕ ಐಟಮ್ ಇಂದ ಹಿಡಿದು ಫುಲ್ ಎಲ್ಲ ಐಟಮ್ಗಳು ಇವ್ರ ಹತ್ರನೇ ಸಿಗುತ್ತೆ. ಸೊ ಇವಾಗ ಸ್ಟ್ಯಾಂಡ್ ಆಗಿರ್ಬೋದು ಲಕ್ಷ್ಮಿ ಕೂರ್ಸಕ್ಕೆ, ಅದು ಕೂಡ ಇದೆ. ಇಲ್ಲಂತಂದ್ರೆ ಆಲ್ರೆಡಿ ರೆಡಿಮೇಡ್ ಕೂಡ ಇದೆ. ಆಮೇಲೆ ಲಕ್ಷ್ಮಿ ಮುಖವಾಡ ಎಷ್ಟು ವೆರೈಟಿ ಆಗಿರುತ್ತೆ. ಪ್ಲೇನ್ ಇದೆ, ಆಮೇಲೆ ಡಿಸೈನ್ ಮಾಡಿರೋದಿದೆ. ಈ ತರ ತಂಜಾವೂರ್ ಪೇಂಟಿಂಗ್ ಟ್ರೆಂಡ್ ಆಗಿದೆ ಅಲ್ವಾ, ಸೊ ಇದು ಕೂಡ ಇದೆ. ಸ್ಟೋನ್ ಇದೆ, ಆಂಟಿಕ್ ಇದೆ. ಇಲ್ಲ ನಿಮ್ದು ಮುಖವಾಡ ತಗೊಂಡ್ಬಂದು ಕೊಟ್ರೆ ಅವರು ಡೆಕೋರೇಟ್ ಕೂಡ ಮಾಡ್ಕೊಡ್ತಾರೆ. ಇದೇ ತರ ಸೇಮ್ ನಿಮ್ಗೆ ಯಾವ ತರ ಬೇಕೋ ಆ ತರ ಡೆಕೋರೇಟ್ ಮಾಡ್ಕೊಡ್ತಾರೆ. ಅದಾದಮೇಲೆ ಸೊ ಇದು ಮುಖದ್ದು ಆಯಿತು. ಅದಾದಮೇಲೆ ಜ್ಯುವೆಲ್ಸ್ ಅಂತೂ ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ, ತುಂಬ ಚೆನ್ನಾಗಿರೋ ಅಂಥದ್ದು. ಸೊ ನಿಮಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನೋಡ್ತಿರೋ ಅಂಥ ಕಿರೀಟ ಕೂಡ ಆಗಿರ್ಬೋದು, ಡಿಫ್ರೆಂಟ್ ಸೈಜಸಲ್ಲಿ ಡಿಫ್ರೆಂಟ್ ವೆರೈಟಿ ಎಷ್ಟೊಂದು ಥರದ್ದಿದ್ದಾವೆ. ಆಮೇಲೆ ಬರೀ ದೇವ್ರಲ್ಲದೆ ಇವಾಗ ಡೆಕೋರೇಷನ್ಗೆ ಏನೇನು ಬೇಕಾಗ್ಬೋದು, ಸೈಡಲ್ಲಿ ಏನಾದರೂ ಒಂದು ಐಟಮ್ಸ್ ಇಡ್ತೀವಿ. ಇವಾಗ ಪಿಕಾಕ್ ಆಗಿರ್ಬೋದು, ಸ್ವ್ಯಾನ್ ಆಗಿರ್ಬೋದು, ಎಲಿಫೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಬ್ಯಾಕ್ಗ್ರೌಂಡ್ಸ್ ಬ್ಯಾಕ್ ಡ್ರಾಪ್ ಇರ್ಬೋದು, ಫುಲ್ ರೆಡಿನೇ ಇದೆ ಇವ್ರ ಹತ್ರ. ಇಲ್ಲಾಂದ್ರೆ ಒಂದು ಚಿಕ್ಕ ಚಿಕ್ಕ ಐಟಮ್ ಆಗಿರ್ಬೋದು, ಎಲ್ಲ ಥರದ್ದು ಇದ್ದಾವೆ. ನೀವು ಹೋಗಿ ನೋಡ್ಬೇಕಷ್ಟೇನೆ. ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ಜಾಗ. ಸೊ ಇವಾಗ ಈಗ ಈ ವರ್ಷಗೆ ನೀವು ಆಲ್ರೆಡಿ ಶಾಪ್ ಮಾಡಿಬಿಟ್ಟಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇನ್ಮೇಲಿಂದ ಅಲ್ಲಿಗೆ ಹೋಗಿ ಶಾಪ್ ಮಾಡಿ. ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಪೋಸ್ಟ್ ಮಾಡೋದು. ಆಮೇಲೆ ಈ ಥರ ಗೈಸ್ ರಂಗೋಲಿ ಪ್ಯಾಚ್ ಅಂತಾನೆ ಈ ಥರ ಬರುತ್ತೆ ನೋಡಿ. ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊಂಡು ರಂಗೋಲಿ ಥರ ಹಾಕ್ಬೋದು. ಇಲ್ಲ ಅಂತಂದರೆ ಇವರು ದೀಪ ಮುಂದೆ ಇಟ್ಬಿಟ್ಟು ತೋರಿಸಿದ್ದಾರೆ. ಸೊ ದಿಯಾಗೆಲ್ಲ
ಎಷ್ಟೊಂದು ಡೆಕೋರೇಷನ್, ಎಷ್ಟೊಂದು ವೆರೈಟಿ ಆಫ್ ಡೆಕೋರೇಷನ್ ಐಟಮ್ಸ್ ಇದೆ. ರೆಡಿಮೇಡ್ ಕೂಡ ಇದೆ ನೋಡ್ಬೋದು. ಈ ತರ ಲಕ್ಷ್ಮಿ ತರ ರೆಡಿ ಮಾಡಿರ್ತಾರೆ. ಒಂದರಲ್ಲಿ ಲಕ್ಷ್ಮಿ, ಇನ್ನೊಂದರಲ್ಲಿ ವೆಂಕಟೇಶ್ವರ. ಸೊ ಈ ತರ ಎಲ್ಲ ಆಲ್ರೆಡಿ ರೆಡಿ ಇರೋದು ಇರುತ್ತೆ. ಇಲ್ಲ ಅಂತಂದ್ರೆ ಇನ್ನೊಂದೇನೋ ತೋರಿಸಿದ್ಲಪ್ಪ ಅವಳು ನೋಡಿ. ಈ ತರ ಹಿಂಗೆ ಅಟ್ಯಾಚ್ ಮಾಡೋದು ಬರುತ್ತೆ. ಸೊ ನೀವು ನೋಡ್ಕೊಂಡು ತಗೋಬಹುದು ಯಾವ್ದು ಬೇಕೋ. ಅಂಡ್ ಎಲ್ಲ ನಾರ್ಮಲ್ ಆಗಿ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅಂತಂದ್ರೆ ಇವ್ರ ಅಂಗಡಿಗೆ ಹೋಗ್ಬೋದು. ಸೊ ಎಲ್ಲಾ ವೆರೈಟಿ ಆಫ್ ಐಟಮ್ಸ್ ಇರುತ್ತೆ. ಸೊ ನಾವು ಕೂಡ ಅಷ್ಟೇ ಈ ಸತಿ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಏನೇನಿದ್ದಿಲ್ಲ ನಮ್ಮ ಹತ್ರ ಹೋಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಂಡ್ ದಿಂಬು ಕೂಡ ಅಷ್ಟೇನೆ, ಲಕ್ಷ್ಮಿ ಆ ಕಡೆ ಈ ಕಡೆ ಒಂದು ದಿಮ್ ತರ ಬರುತ್ತೆ. ಸೊ ಅದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡ್ವಿ. ಸೊ ಅದು ಚೆನ್ನಾಗಿತ್ತು. ಅಂಡ್ ದೆನ್ ಇದ್ರಲ್ಲಿ ನೀವು ನೋಡ್ತಿದ್ದೀರಾ ಅಲ್ವಾ, ಲಕ್ಷ್ಮಿಗೆ ಹಿಂದ್ಗಡೆ ಏನಂತಾರೆ ದೀಕ್ಷಾ, ಇದು ಕೊಂಡೆ. ಸೊ ಅದು ಕೂಡ ಅಷ್ಟೇ ತೊಗೊಂಡ್ವಿ. ಅದರಲ್ಲೂ ಎಷ್ಟೊಂದು ವೆರೈಟಿ ಆಫ್ ಇತ್ತು ಗೊತ್ತಾಗೈಸ್. ಇದು ಆ್ಯಂಟಿಕ್ದು, ಆಮೇಲೆ ಸ್ಟೋನ್ಗೆ ಬೇರೆ ಥರದ್ದು ಹೂವು, ಅದು ಎಷ್ಟೊಂದು ಇತ್ತು. ಸೊ ನಮಗೆ ಇದಿಷ್ಟ ಅಂತ ಅಂದ್ಬಿಟ್ಟು ಇದು ತೊಗೊಂಡ್ವಿ. ಹಂಗೇ ಈ ಕಡೆ ಸೈಡಲ್ಲೆಲ್ಲ ಇವಾಗ ಸ್ಟೆಪ್ ಕೂರಿಸಿದ್ರೆ ಒಂದೊಂದು ಸ್ಟೆಪ್ಗೂ ಒಂದೊಂದು ಐಟಮ್ಸ್ ಬೇಕೇ ಬೇಕಾಗುತ್ತೆ ಏನಾದರೂ ಡೆಕೋರೇಷನ್ಗೆ. ಸೊ ಈ ಥರ ತೊಗೋಬೋದು. ಆ್ಯಂಡ್ ಇದನ್ನು ತಿರ್ಗಾ ಪ್ರಿಸರ್ವ್ ಮಾಡೋಕ್ಕೂ ಅಷ್ಟೇ ಈಸಿ. ಸ್ಟ್ಯಾಂಡ್ ಎಲ್ಲ ಡಿಟ್ಯಾಚ್ ಮಾಡಿಬಿಟ್ಟು ನೀಟಾಗಿ ಎತ್ತಿಡ್ಬೋದು. ಸೊ ಅಷ್ಟು ಜಾಗನೂ ತೊಗೊಳ್ಳಲ್ಲ ಎಲ್ಲ. ಸೊ ನಿಮಗೆ ಅಡ್ರೆಸ್ಸು ಆಲ್ರೆಡಿ ಹೇಳಿದ್ದೀನಿ, ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಅವ್ರ ಫೋನ್ ನಂಬರ್ ಕೂಡ ಅಷ್ಟೇ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ಸ್ ಬರುತ್ತೆ. ಆ್ಯಂಡ್ ನೀವು ಅಲ್ಲೇ ಚಿಕ್ಕಮೇಟೆ ಅವಿರೋ ರೋಡ್ಗೆ ಹೋಗ್ಬಿಟ್ಟು ತೊಗೋಬೋದು. ಸೊ ಇದಾಗಿತ್ತು. ಆ್ಯಂಡ್ ಕಲೆಕ್ಷನ್ಸ್ ಮಾತ್ರ ಒಂದಕ್ಕಿಂತ ಒಂದು ಹೆಚ್ಚು. ಇವರು ಬಲ್ಕ್ ಆರ್ಡ್ರ್ ಕೂಡ ತಗೊಳ್ತಾರೆ. ನೀವು ಹೋಲ್ಸೇಲರ್, ರಿಟೇಲರ್ ಯಾರೇ ಆಗಿರೋದ್ರು ಹೋಗಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನಾನು ಹೇಳ್ತಿದ್ದೆ ಆಲ್ರೆಡಿ ರೆಡಿಮೇಡ್ ಆಗಿರೋ ಲಕ್ಷ್ಮಿಗಳಿದ್ದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಲೋಟಸ್ ಮೇಲೆ ಕೂತಿರೋ ಥರ. ಎಷ್ಟು ವೆರೈಟಿ ಅಂದರೆ ವೆರೈಟಿ ಗೈಸ್. ಜ್ಯುವೆಲ್ರಿ ಕೂಡ ಅಷ್ಟೇ, ಇಂಥ ಜ್ಯುವೆಲ್ರಿ ಇಲ್ಲ ಅಂತ ಇಲ್ಲ, ಅವ್ರ ಅಂಗಡೀಲಿ ಎಲ್ಲ ಥರದ್ದು ಇದೆ. ನೀವು ಹೋಗಿ ನೋಡಿದ್ರೆ ಮಾತ್ರ ತುಂಬಾ ಖುಷಿ ಆಗುತ್ತೆ, ಈ ಥರ ಅಂಗಡಿ ಸಿಕ್ತು ನಮಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಪ್ರೈಸಸ್ ವೇರಿ ಆಗುತ್ತೆ. ಸೊ ಅದಕ್ಕೆ ನಾನು ಯಾವ ಪ್ರೈಸನ್ನು ಮೆನ್ಷನ್ ಮಾಡ್ತಿಲ್ಲ. ಸೊ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾವಂತೂ ಎಲ್ಲ ಇವ್ರ ಹತ್ರನೇ ತೊಗೊಳ್ಳೋದು. ನಮ್ಮ ಹಳೆ ವೀಡಿಯೋಸ್ ಇದೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಒಂದೊಂದ್ಸತಿ ವೀಡಿಯೋ ಮಾಡಿಲ್ಲ, ಹಾಗೆ ತೊಗೊಂಡಿದ್ದೀವಿ. ಒಂದೊಂದ್ಸತಿ ವೀಡಿಯೋ ಮಾಡಿದ್ದೀವಿ ಕೂಡ. ಸೊ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ. ಕ್ವಾಲಿಟಿ ಮೇನಾಗಿ ಇಂಪಾರ್ಟೆಂಟ್ ಗೈಸ್. ಈ ಥರ ಸೇಮ್ ಪ್ರಾಡಕ್ಟ್ ಬೇರೆ ಕಡೆ ಸಿಗ್ಬೋದು, ಬಟ್ ಕ್ವಾಲಿಟಿ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ. ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಂಡ್ರೆ ಆಫರ್ಸ್ ಆವಾಗವಾಗ ಹಾಕ್ತಿರ್ತಾರೆ, ನಿಮಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ನಾನು ಮಮ್ಮಿ ಶಾಪ್ ಮಾಡ್ತಿದ್ವಿ, ಏನು ತೊಗೊಳ್ಳೋದು ಅದು ಇದು ಅಂತ. ದೀಕ್ಷಾ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಅಷ್ಟು ಕ್ಲಿಪ್ಸೇ ಇಲ್ಲ. ಸರಿ ಏನು ಮಾಡಲಿ ಅಂತ ಗೊತ್ತಾಗಿಲ್ಲ. ಸರಿ ಈ ಥರ ಹಾಕೋಣ ಅಂತ ಅಂದ್ಬಿಟ್ಟು ಈ ಥರ ಒಂದು ವೀಡಿಯೋ ಮಾಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಇದು ಸ್ವಲ್ಪ ತೋರಿಸಿದ್ದೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ನನ್ನ ಫೇವ್ರೆಟ್ ಬಂದು ಅಲ್ಲಿ ಶಂಕು ಚಕ್ರ ಇದೆ ಅಲ್ಲ ಗೈಸ್, ನನಗೆ ತುಂಬ ಇಷ್ಟ ಆಯಿತು. ಬಟ್ ಮ್ಯಾಗ್ನೆಟ್ ಅಂಟಿಸೋ ಥರ ನಮ್ಮ ಮನೇಲಿ ಏನು ಇಲ್ಲ, ಸೊ ಅದಕ್ಕೆ ತೊಗೊಂಡಿಲ್ಲ. ಗೈಸ್ ನಾವು ಶಾಪಿಂಗ್ ಮಾಡಿಕೊಂಡು ಮಸ್ತಾಗಿ ಇವಳಿಗೆ ಖುಷಿ ಏನಕ್ಕೆ ಆಗ್ತಿರೋದಂದರೆ ₹2 ಲೆಮನ್ ಅಂತ ಇದು ಎತ್ಕೊಂಡಿದ್ದಾಳೆ. ಸೊ ಐ ಲೈಕ್ ಲೆಮನ್ ಗೈಸ್. ಆ್ಯಕ್ಚುಲಿ ಮೈ ಫೇವ್ರೆಟ್ ವೆಜಿಟೇಬಲ್ ಲೆಮನ್. ಇಟ್ಸ್ ಫ್ರೂಟ್, ಐ ಥಿಂಕ್ ಸಿಟ್ರಸ್. ಅದು ನಾನು ಕೊಡಿಸಿರೋದು ಗೈಸ್ ಅವಳಿಗಂತ. ₹10 ಗೈಸ್, ಅದಕ್ಕೆ ಇಷ್ಟು ಬಿಲ್ಡಪ್. ಸೊ ಇವಾಗ ಬನ್ನಿ ಗೈಸ್, ನಾವು ಮನೆಗೆ ಹೋಗೋಣ. ಎಷ್ಟು ಶಾಪ್ ಮಾಡಿದ್ದೀವಿ ಗೊತ್ತಾ, ನಾವು ತೋರಿಸ್ತೀವಿ ಒಂದೊಂದೇ. ಕೀಪ್ ವಾಚಿಂಗ್. ಹುಷಾರಿಲ್ಲ ಗೈಸ್, ಇಷ್ಟು ಕವರ್ ನನಗೆ ಕೊಟ್ಟಿದ್ದಾರೆ. ಅಲ್ಲಿಂದ ಒಂದು ಕಷ್ಟ ಅಲ್ಲಿಂದ ನಾನು ತಂದಿದ್ದು, ಇವಾಗ ಹೊಡೆದು ಗೈಸ್. ಅಲ್ಲಿಂದ ನಾನು ಮಾರ್ಕೆಟಿಂದ ನಾನೇ ಇಷ್ಟು ಫುಲ್ಲು ಎತ್ಕೊಂಡು ಬಂದಿದ್ದೀನಿ. ಎಷ್ಟು ಭಾರ ಇದೆ ಅಂದರೆ ಅಷ್ಟು ಭಾರ ಇದೆ. ಅವ್ರ ಕೈಯಲ್ಲಿ ಒಂದು ಐಟಮ್ ಇಟ್ಕೊಂಡಿಲ್ಲ. ಛೇ ಗೈಸ್, ಇದೆಲ್ಲ ಕಟ್ಟು. ನಾವು ಮನೆಗೆ ಬಂದ್ವಿ, ಫುಲ್ ಟಯರ್ಡ್ ಆಗಿದ್ವಿ. ಊಟ ಮಾಡಿದ್ವಿ, ನಿಮಗೆ ನಾವೇನೇನು ತೊಗೊಂಡ್ವಿ ಅಂತ ತೋರಿಸ್ತೀವಿ ಅಂತ ಹೇಳಿದ್ವಿ. ಬಟ್ ಇವಾಗ ಸ್ವಲ್ಪ ಸದ್ಯಕ್ಕೆ ನಮಗೆ ಆಗ್ತಿಲ್ಲ, ಮಲಗ್ತೀವಿ. ಹೋಪ್ಫುಲಿ ತೋರಿಸ್ತೀನಿ ಏನು ತೊಗೊಂಡ್ವಿ ಅಂತ. ನಾಳೆ ಬೆಳಗ್ಗೆನೇ ಇದು ಮಾಡೋದು. ಕೀಪ್ ವಾಚಿಂಗ್ ಗೈಸ್. ಮತ್ತೆ ಇನ್ಯಾವಾಗ ಮಲಗ್ತೀಯ ಅದು ಹೇಳು. ಸರಿ ಇವಾಗ ಮಲಗ್ತೀನಿ, ನೋಡೋಣ. ಎದ್ದಾಗ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೀವಿ ಗೈಸ್, ಮಲಗ್ತಿರೋದಕ್ಕೆ ಎದೊಳ್ತೀವಿ ಅಂತ.